ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಗಟ್ಟಿಯಾಗೂ ಕೂಡ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ಮಾಹಿತಿಗಳೆಲ್ಲ ಬರ್ತಾ ಇರುತ್ತೆ, ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನಾನು ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತೀನಿ. ಅವರೆಕಾಳು ಕಾಲ ಬಂದಮೇಲೆ ಒಂದು ಸರಿ ಆದರೂ ಉಪ್ಪಿಟ್ಟು ಮಾಡಿ ತಿಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಅವರೆಕಾಳು ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಧ್ಯಾಹ್ನ ಎಲ್ಲ ತಿಳಿ ಸಾಂಬಾರು ಮಾಡಿದ್ದೆ, ಊಟ ಎಲ್ಲ ಆಯಿತು. ಇವಾಗ ಸಂಜೆಗೆ ನಾನು ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಇವಾಗ 4 ಗಂಟೆ ಆಗ್ತಾಯಿದೆ. 4 ಗಂಟೆ ಆಯ್ತಂದರೆ ಸಂಜೆದು ತಿಂಡಿ ರೆಡಿ ಆಗಬೇಕು. ಇವಾಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬಹಳ ದಿನಗಳಾಗಿತ್ತು ಮಾಡೋಣ ಅಂತೇಳಿ ಮಾಡೋಕ್ಕೆ ಆಗಿರಲಿಲ್ಲ. ಬೇರೆ ಬೇರೆ ಎಲ್ಲ ತಿಂಡಿ ಮಾಡ್ತಾ ಇದ್ದೆ. ಇದನ್ನು ಅವರೆಕಾಳು ಉಪ್ಪಿಟ್ಟು ಅಂದರೆ ನನಗೆ ಬಹಳ ಇಷ್ಟ. ಅವರೆಕಾಳು ಕಾಲದಲ್ಲಿ ಒಂದು ಸರಿ ಆದರೂ ಮಾಡಲೇಬೇಕು. ಮಾಡೋಣ ಬನ್ನಿ, ಯಾವ ರೀತಿ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅವರೆಕಾಳು ಉಪ್ಪಿಟ್ಟು ಮಾಡೋದಕ್ಕೆ ಮೊದಲು ನಾನು ಅವರೆಕಾಳನ್ನು ಬೇಯಿಸ್ಕೊಂಡು ಬಿಡ್ತೀನಿ. ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಕಾಳನ್ನು ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಕಾಳನ್ನು ನಾನು ತಗೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗಿದೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಈ ಥರ ಮಾಡಿ ಅವರೆಕಾಳನ್ನು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಉಪ್ಪಿಟ್ಟು. ಇವಾಗ ನಾನು ಕಾಳನ್ನು ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ನೀರು ಹಾಕ್ತೀನಿ. ಇಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಕೂಗಿಸ್ಕೊಂಡ್ರೂ ಕೂಡ ಸಾಕು. ಯಾಕಂದರೆ ಕಾಳು ತುಂಬ ಪುಟ್ಟದು ಎಳೆ ಕಾಳು ತಗೊಂಡಿರೋದ್ರಿಂದ ನಾನು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಇವಾಗ ನಾನು 1 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಏಕೆಂದರೆ ಕಾಳು ಉಪ್ಪು ಎಲ್ಲ ಇಡ್ಕೋಬೇಕಲ್ವ, ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ಬಿಡೋಣ, ಒಳ್ಳೆಯದು. ತುಂಬಾ ಚೆನ್ನಾಗಾಗುತ್ತೆ ಅವರೆಕಾಳು ಉಪ್ಪಿಟ್ಟು. ಈಗ ಅವರೆಕಾಳು ಬೇಯಿಸ್ಕೊಂಡಿದ್ದೆಲ್ಲ ತೋರಿಸ್ದೆ ಅಲ್ವ ನಾನು. ಅವರೆಕಾಳನ್ನ ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಸಾಕು ಅಷ್ಟು ಹಾಕಿದ್ರೆ. ಮತ್ತು ಟೊಮೆಟೊ, ಕ್ಯಾರೆಟು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ರೆಡಿಯಾಗಿದೆ. ಇವಾಗ ರವೆನ ಹುರ್ಕೊಳ್ಳೋಣ ಬನ್ನಿ. ನಾನು ಈ ಗ್ಲಾಸಲ್ಲಿ ಒಂದು 3/4 ಗ್ಲಾಸಷ್ಟು ರವೆ ತೊಗೊಂಡಿದ್ದೀನಿ. ಇಷ್ಟು ಸಾಕು. ಇವಾಗ ರವೆನ ಹುರ್ಕೊಳ್ಳೋಣ. ಇದು ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಬನ್ಸಿ ರವೆ ಅಲ್ಲ. ಬನ್ಸಿ ರವೆ ಉಪ್ಪಿಟ್ಟನ್ನು ಕೂಡ ಮಾಡ್ತಾ ಇರ್ತೀನಿ. ಇವಾಗ ಇದನ್ನು ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ರವೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ಆಗಬೇಕು ಅಂತ ಅಂದರೆ ನಾನು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ಹುರ್ಕೊಳ್ತೀನಿ. ಎಣ್ಣೆ ಹಾಕ್ಬಿಟ್ಟು ಹುರ್ಬಿಟ್ಟು ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಉಪ್ಪಿಟ್ಟನ್ನ ತಿನ್ನಲ್ಲ ಅಂತ ಹೇಳಿದವರು ಕೂಡ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ತಿಂತಾರೆ ನಿಜವಾಗ್ಲೂ. ಅದೊಂದು ಮನಸ್ಸಿಗೆ ಬಂದ್ಬಿಟ್ಟಿದೆ, ಉಪ್ಪಿಟ್ಟು ತಿನ್ನಲ್ಲ ಅಂತ ಅನ್ನೋದು. ಉಪ್ಪಿಟ್ಟು ಈ ಥರ ಟೇಸ್ಟಾಗಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಚೆನ್ನಾಗಿ ಹುರ್ಕೊಳ್ತೀನಿ ನಾನು. ಉರಿ ಮಾತ್ರ ಸಿಮ್ಮಲ್ಲಿ ಇಟ್ಕೋಬೇಕು. ನೋಡಿ, ಈ ಥರ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಹುರಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ,
ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೀನಿ ನಾನು. ಒಂದು 5-6 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆನ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ಫಸ್ಟು ನಾನು ಕಡಲೆಬೇಳೆನ ಹಾಕ್ಕೊಳ್ತೀನಿ. ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕೊಳ್ಳೋಣ. ಉರಿ ಮಾತ್ರ ಫುಲ್ ಸಿಮ್ಮಲ್ಲಿ ಇಟ್ಕೋಬೇಕು. ಇವಾಗ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಇದಕ್ಕೆ. ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮೊದಲೇ ಹಾಕಬೇಕಾಗಿತ್ತು, ನೋಡಿ ಬರ್ತಿದ್ದೀನಿ. ನೋಡಿ, ಸಾಸಿವೆ ಎಲ್ಲ ಇದಾದಮೇಲೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೇಬೇಕು, ಟೇಸ್ಟ್ ಬರುತ್ತೆ. ಇವಾಗ ನಾನು ಈರುಳ್ಳಿನ ಹಾಕ್ಕೊಳ್ತೀನಿ ಇದಕ್ಕೆ. ಸ್ವಲ್ಪ ಉಪ್ಪು ಕೂಡ ಈಗಲೇ ಹಾಕ್ಕೊಂಡ್ಬಿಡ್ತೀನಿ. ಸಾಕು ಇಷ್ಟ ಹಾಕ್ಕೊಂಡ್ರೆ, ಯಾಕಂದರೆ ಚೆನ್ನಾಗಿ ಬೆಂದ್ಕೊಡುತ್ತೆ ಈರುಳ್ಳಿ ಅಂತ ಹೇಳಿ ಹಾಕೊಳ್ಳೋದು. ಇವಾಗ ನೋಡಿ, ಕ್ಯಾರೆಟನ್ನು ಹಾಕ್ಕೊಳ್ತೀನಿ. ಕ್ಯಾರೆಟು ನಿಮ್ಗೆ ಬೇಡ ಅನಿಸಿದ್ರೆ ಹಾಕೋದೇನು ಬೇಡ, ಆದರೆ ಹಾಕಿದ್ರೆ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಕಾಳನ್ನು ಹಾಕ್ಕೊಳ್ಳೋಣ. ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಅಳತೆಗೆ ತಗೊಂಡಿದ್ದೆ ನಾನು ಆ ಅಳತೆಗೆ ನೀರು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ನಾನು ರವೆನ ತಗೊಂಡಿದ್ದೆ. ಇವಾಗ ನೋಡಿ ಹಾಕ್ಕೊಳ್ತಾ ಇದ್ದೀನಿ. 1 2 ನೋಡಿ, ಮೇಲ್ಗಡೆ ಒಂದು ಸ್ವಲ್ಪ ಕರೆಕ್ಟಾಗಿ ಹಾಕ್ಕೊಳ್ಬೇಕು, ಏಕೆಂದರೆ ಮೀಡಿಯಮ್ ರವೆಗೆ ಸ್ವಲ್ಪ ನೀರು ಕಡಿಮೆ ಇಡಿಸುತ್ತೆ. ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಳು ಬೆಂದಿರೋದು ನೀರಿತ್ತಲ್ಲ, ಅದು ಕೂಡ ಸ್ವಲ್ಪ ಸೇರಿಸ್ಕೊಳ್ತೀನಿ ಅದಕ್ಕೆ. ರವೆ ಹಾಕ್ಕೊಳ್ಳೋಣ. ಈಗ ರವೆನ ಸ್ವಲ್ಪ 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 ಹಾಕ್ಕೊಂಡಿರ್ಬೇಕು. ಗಂಟೆ ಆಗ್ದಂಗೆ ಈ ಥರ ಕಲಿಸ್ತಾನೆ ಇರಬೇಕು. ನೋಡಿ, ನೀರು ಕರೆಕ್ಟಾಗಿ ಹಿಡಿತು. ನಾನು 1 ಅಳತೆ ರವೆಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. 3 ಪಟ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡಿದ್ದೀನಿ. ಕಾಳು ಬೆಂದಿರುತ್ತಲ್ಲ, ಆ ನೀರು ಕೂಡ ಇದಕ್ಕೇ ಹಾಕ್ಕೊಂಡ್ಬಿಡ್ಬೇಕು.
ಇವಾಗ ನಾನು ಉರಿ ಸಿಮ್ಮಲ್ಲಿ ಇಟ್ಕೊಳ್ತೀನಿ. ಗಂಟಾಗಲ್ಲ. ತರಕಾರಿ ಉಪ್ಪಿಟ್ಟುಗಳು ಮಾಡಬೇಕಾದ್ರೆ ಜಾಸ್ತಿ ಗಂಟೆಲ್ಲ ಬರಲ್ಲ. ಈಗ ಒಂದು ಪ್ಲೇಟನ್ನು ಮುಚ್ಚೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು, ತುಂಬ ಮೆತ್ತವಾಗೂ ಕೂಡ ಇರಬಾರ್ದು. ಉಪ್ಪಿಟ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಒಂದು ಪರ್ಫೆಕ್ಟ್ ಆದಂತಹ ಅಳತೆಯಲ್ಲಿ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ ಸರ್ವ್ ಮಾಡೋದಕ್ಕೆ ಅಂತ ಹೇಳಿ. ತುಂಬ ಟೇಸ್ಟ್ ಅನಿಸುತ್ತೆ. ಭಾಳಷ್ಟು ಜನ ಉಪ್ಪಿಟ್ಟು ತಿನ್ನಲ್ಲ ಅಂತಾರೆ. ಉಪ್ಪಿಟ್ಟು ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ಈ ರೀತಿ ಒಂದು ರುಚಿಯಾಗಿ ಮಾಡೋದ್ರಿಂದ ನಾನು ಹೇಳ್ಕೊಟ್ನಲ್ಲ ಒಂದು ಸೀಕ್ರೆಟು, ಎಣ್ಣೆಯನ್ನು ಸೇರಿಸಿ ರವೆಯನ್ನು ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಮೊಸರು ಕೂಡ ಇದ್ದರೆ ಒಳ್ಳೆಯದು ಉಪ್ಪಿಟ್ಟಿಗೆ. ಮತ್ತು ಉಪ್ಪಿನಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ. ಚಟ್ನಿ ಪುಡಿ ಮಾತ್ರ ಇಲ್ಲ, ಮುಗಿದೋಗಿದೆ ಚಟ್ನಿ ಪುಡಿ. ನೋಡಿ ಈ ಥರ ಉಪ್ಪಿಟ್ಟು ಮಾಡಿ ಕೊಟ್ಟರೆ ಎಲ್ಲರಿಗೂ ಕೂಡ ಇಷ್ಟವಾಗುತ್ತೆ. ತುಂಬ ಇಷ್ಟವಾಗಿ ಎಲ್ಲರೂ ತಿಂತಾರೆ. ಉಪ್ಪಿಟ್ಟು ತಿನ್ನೋದ್ರಿಂದ ತುಂಬ ಫೈಬರ್ ಇರೋದ್ರಿಂದ ಅದ್ರ ಹೃದಯಕ್ಕೆ ತುಂಬಾ ಒಳ್ಳೆಯದು ಉಪ್ಪಿಟ್ಟು. ಈ ರೀತಿ ಉಪ್ಪಿಟ್ಟು ಮಾಡಿಕೊಡಿ. ಉಪ್ಪಿಟ್ಟಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಕೂಡ ಸೇರಿರುತ್ತೆ. ಕಡಲೆಬೇಳೆ ಹಾಕಿರ್ತೀವಿ, ಉದ್ದಿನಬೇಳೆ ಹಾಕಿರ್ತೀವಿ, ಈರುಳ್ಳಿ ಹಾಕಿರ್ತೀವಿ, ಮೊಸರು ಜೊತೆಯಲ್ಲಿರುತ್ತೆ, ಉಪ್ಪಿನಕಾಯಿ ಇರುತ್ತೆ. ಈ ರೀತಿ ಮಾಡಿಕೊಡಿ ಎಲ್ರಿಗೂ ಕೂಡ. ಎಲ್ಲರಿಗೂ ತುಂಬ ಧನ್ಯವಾದಗಳು ಈ ವಿಡಿಯೋನ